ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತಿನ ವ್ಲಾಗ್ನ ನಾನು ಮಾರ್ನಿಂಗ್ ನಾಷ್ಟ ಚಹಾ ಎಲ್ಲ ಮಾಡಿ ಸ್ಟಾರ್ಟ್ ಮಾಡ್ತಿರೋದು. ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ. ಬಿಸಿಲು ಎಷ್ಟೋ ದಿನ ಆಗಿತ್ತು, ಇಲ್ಲಿ ಈ ಥರ ಬಿಸಿಲು ನೋಡಿ. ಮಳೆಗಾಲ ಅಲ್ಲ, ಇವಾಗ ಬಿಸಿಲು ನೋಡೋದೇ ಒಂದು ಖುಷಿ. ಹಾಗೆ ನರ್ಸರಿಯಿಂದ ತಂದಿರೋ ಗಿಡಗಳು ಎಷ್ಟು ಚೆನ್ನಾಗಿ ಬೆಳೆದಿವೆ ನೋಡಿ. ನಮ್ಮ ಕ್ವಾರ್ಟರ್ ಆಪೋಸಿಟ್ ಕ್ವಾರ್ಟರ್ಸ್ ಇವೆಲ್ಲ, ಅಲ್ಲಿ ಎಲ್ಲ ಗ್ರೀನರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಿಸಿಲು ಹಾಗೆ ಕ್ಯಾಪ್ಚರ್ ಮಾಡಿದೆ. ಹಾಗೆ ನಮ್ಮ ಚೋಟುನು ಮಲಗಿಸಿ ಅವನಿಗೆ ರಾಗಿ ಸರಿ ಹಿಟ್ಟು ಖಾಲಿ ಆಗಿತ್ತು. ಸೊ ಹಾಗಾಗಿ ಇವಾಗ ಬಿಸಿಲಿದೆ, ರಾಗಿ ತೊಳೆದು ಹಾಕಿದರೆ ಆರತ್ತೆ ಅಂಥೇಳಿ ರಾಗಿನ ತೊಳಿತಾ ಇರೋದು. ರಾಗಿನ ತೊಗೊಂಡ್ಬಂದು ಹಾಗೆ ಹಿಟ್ಟು ಹಾಗೆ ಹಿಟ್ಟು ಮಾಡ್ಕೋಕ್ಕಿಂತ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡ್ರೆ, ಆಮೇಲೆ ಜರಡಿ ಆ ಥರ ಮಾಡ್ಕೊಂಡು ಇದು ಮಾಡಿದರೆ ಸಣ್ಣ ಸಣ್ಣ ಹಳ್ಳುಗಳೆಲ್ಲ ಇರುತ್ತೆ, ಅವನ್ನೆಲ್ಲ ತೆಗೆದು ವಾಶ್ ಮಾಡಿ ಆರಕ್ಕಿಟ್ಟೆ. ಬಿಸಿಲಿಗೆ ಸ್ವಲ್ಪ ಸಣ್ಣದಾಗಿತ್ತು ಬಿಸಿಲು, ಜಾಸ್ತಿ ಬಿಸಿಲಿರಲಿಲ್ಲ. ಹಾಗೆ ಅವ್ನು ಮಲಗಿದ್ನೆಲ್ಲ ಇವನು ಹಂಗೆ ಬಿಟ್ಟರೆ ಅವನು ಹೋಗಿ ಎಬ್ಬಿಸ್ತಾನೆ. ಸೊ ಹಾಗೆ ಅವನಿಗೆ ಒಂಥರ ಫ್ರೂಟ್ ಕಟ್ ಮಾಡಿದೆ, ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿ ಕೊಟ್ಟೆ. ಇವನು ತಿಂತಾ ಆಡ್ತಾನೆ. ಹಾಗೆ ನಾನು ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ. ರೈಸ್ಗೆಲ್ಲ ಇಟ್ಟು ಒಂದು ಸೈಡ್ ರೈಸ್ಗಿಟ್ಟು ರೊಟ್ಟಿ ಮಾಡಿದರೆ ನನ್ನ ಕೆಲಸ ರೊಟ್ಟಿ ಒಂದಾದರೆ ಅರ್ಧ ಅಡುಗೆನೇ ಮುಗ್ದಂಗೆ. ಯಾಕಂದ್ರೆ ಸಣ್ಣವ್ನು ಎದ್ದರು ಅವ್ನು ಕರ್ಕೊಂಡು ಬಾಕಿ ಇರೋ ಕೆಲಸನೆಲ್ಲ ಮಾಡ್ಕೋಬೋದು. ರೊಟ್ಟಿ ಮತ್ತು ಚಪಾತಿ ಮಾಡುವಾಗ ಎದ್ದರೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಇಬ್ಬರು ಮಕ್ಕಳಿಗೆ ಕರ್ಕೊಂಡು ಅಡುಗೆ ಮಾಡಿ ತಿಂದು ಕೆಲಸ ಮಾಡ್ಕೋದ್ರಲ್ಲಿ ಡೇ ಪೂರ ಮುಗ್ದೇ ಹೋಗಿರುತ್ತೆ. ಯಾವ ಥರ ಹೋಗುತ್ತೆ ಟೈಮ್ ಅನ್ನೋದೇ ತಿಳಿಯಲ್ಲ ನನಗೆ. ಆ ಥರ ಆಗಿದೆ ನೋಡಿ. ರೊಟ್ಟಿನ ನಾನು ಸ್ವಲ್ಪ ಅಷ್ಟೇ ಬಡಿತೀನಿ, ಬಾಕಿಯೆಲ್ಲ ಲಟ್ಟಿಸ್ತೀನಿ ಲಟ್ಟಣಿಗೆಯಿಂದ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ರೊಟ್ಟಿ ಮಾಡೋ ಅಷ್ಟರಲ್ಲಿ ನಾನಿರೋದು ಥರ್ಡ್ ಫ್ಲೋರಲ್ಲಿ. ಕೆಳಗಡೆದವರೆಲ್ಲ ಏನೋ ಸೌಂಡ್ ಬರುತ್ತೆ ಅಂತ ಕೇಳ್ತಾರೆ ಕೆಳಗಡೆ ಹೋದಾಗೆಲ್ಲ. ಅದಕ್ಕೆ ನಾನು ಲಟ್ಸೋಕ್ಕೆ ಕಲ್ತ್ಕೊಂಡೆ. ಇಲ್ಲಿ ಬಂದ ನಂತರನೇ ಲಟ್ಸೋಕ್ಕೆ ಕಲ್ತ್ಕೊಂಡಿರೋದು. ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಪ್ತಿದೆ. ಹಾಗೆ ಇವತ್ತು ಪಲ್ಯಕ್ಕೆ ನಾನು ಬೀಟ್ರೂಟ್ ಪಲ್ಯ ಮಾಡ್ತಿದ್ದೀನಿ. ಇದನ್ನು ನಾನು ಕಟ್ ಮಾಡಿ ಮಾಡಲ್ಲ, ಗ್ರೇಟ್ ಮಾಡ್ಕೊಂಡು ಮಾಡ್ತೀನಿ. ಗ್ರೇಟ್ ಮಾಡಿ ಮಾಡೋದ್ರಿಂದ ಪಲ್ಯ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಹೆಸರು ಬೇಳೆನ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈ ಥರ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ವೆಜಿಟೇಬಲ್ ತಿನ್ನೋದನ್ನು ಕಲ್ತ್ಕೋತಾರೆ. ಕಟ್ ಮಾಡಿ ಅಂದರೆ ಅವ್ರಿಗೂ ಸ್ವಲ್ಪ ಕಡಿಯೋದೆಲ್ಲ ಕಷ್ಟ ಆಗುತ್ತೆ. ಈ ಥರ ಮಾಡಿದರೆ ನಮ್ಮ ಮನೇಲೂ ಇಷ್ಟಪಟ್ಟೆ ತಿಂತಾರೆ. ಇದಕ್ಕೆ ನಾನು ಆನಿಯನ್ನು, ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತೀನಿ. ಖಾರ ಹಾಕೋದಿಲ್ಲ, ಹಸಿಮೆಣ್ಸಿನ್ಕಾಯಿನೇ ಕಟ್ ಮಾಡಿ ಹಾಕೋದು, ಚೆನ್ನಾಗಿ ಬರುತ್ತೆ. ಹಾಗೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಇದು ಅರಿಶಿನ ಪುಡಿ ಮತ್ತು ಉಪ್ಪು ಅಷ್ಟೇ ಹಾಕಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡ್ರೆ ಪಲ್ಯ ತಿನ್ನೋದಕ್ಕೂ ಸೂಪರಾಗಿರುತ್ತೆ. ರೊಟ್ಟಿ ಜೊತೆ ತಿನ್ಬೋದು. ಹಾಗೆ ಅಷ್ಟರಲ್ಲಿ ನಮ್ಮ ಚೋಟುನು ಎದ್ದ. ನಾನು ರೊಟ್ಟಿ ಮಾಡಿ ಲಾಸ್ಟಲ್ಲಿ ರೊಟ್ಟಿ ತವೆ ಮೇಲೆ ಬಿಡ್ತೀನಿ, ಯಾಕಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ, ತಿನ್ನೋದಕ್ಕೂ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಅಷ್ಟರಲ್ಲಿ ವೆದರ್ ನೋಡಿ, ಬೆಳಗ್ಗೆ ಆದರೂ ಬಿಸಿಲಿತ್ತು, ಇವಾಗ ಮಳೆ ಬರೋ ಥರ ಆಗಿತ್ತು. ಅಷ್ಟರಲ್ಲೇ ನಮ್ಮ ಮನೆಯವರು ಬಂದರು, ಊಟ ಮುಗಿಸಿದ್ವಿ. ನಮ್ಮ ಚೋಟುನು ಎದ್ದ, ಅವನ ಜೊತೆಗೆ ಸ್ವಲ್ಪ ಆಟ ಆಡಿದೆ. ಇವತ್ತಿನ ದಿನ ಈ ಥರ ಇತ್ತು. ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ.